ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನವೋದಯ ವಿದ್ಯಾಲಯ ಸಮಿತಿ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು ಫ್ರೆಂಡ್ಸ್, ಯಾರೆಲ್ಲ ಕ್ಲಾಸ್ 6ಗೆ ನವೋದಯ ವಿದ್ಯಾಲಯ ಸಮಿತಿಗೆ ಅಡ್ಮಿಷನ್ ಆಗಬೇಕಂತಿದ್ದೀರಾ, ಅವರು ಆನ್ಲೈನ್ ಎಕ್ಸಾಮ್ನ ಬರೀಬೇಕಾಗತ್ತೆ. ಅದೇ 2026-27ನೇ ಸಾಲಿಗೆ ಕ್ಲಾಸ್ 6ನೇ ಕ್ಲಾಸ್ ಅಡ್ಮಿಷನ್ ಆಗೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 29 ಜುಲೈ 2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ನೀವು ಕ್ಲಾಸ್ 5 ಓದ್ತಿರ್ಬೇಕು ಅಂತವ್ರು ಮಾತ್ರ ಈ ಜವಾಹರಲಾಲ್ ನವೋದಯ ವಿದ್ಯಾಲಯಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕತ್ತೆ, ಎಕ್ಸಾಮ್ ಬರೀಬೇಕತ್ತೆ. ಎಕ್ಸಾಮ್ ನಲ್ಲಿ ಸೆಲೆಕ್ಟ್ ಆದ್ರೆ ಮಾತ್ರ ನಿಮ್ಗೆ ಅಡ್ಮಿಷನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಯಾವೆಲ್ಲ ದಾಖಲೆಗಳು ಬೇಕು, ಏನೇನು ಅಂತಂದು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇಲ್ಲಿ ನೀವು ಈ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟ್ಗೆ ಈಸಿಯಾಗಿ ಹೋಗ್ಬೋದು. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತಂದು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಲಾಸ್ಟ್ ಡೇಟ್ ಬಂದ್ಬಿಟ್ಟು 29 ಜುಲೈ 2025 ಒಳಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ನ ಆನ್ಲೈನ್ ನಲ್ಲಿ ಸಲ್ಲಿಸಬೇಕಾಗತ್ತೆ. ಯಾವುದೇ ತರದ ಫೀಸ್ ಇಲ್ಲ. ಇವರ ಟೋಟಲ್ ಸ್ಕೂಲ್ ಜವಾಹರಲಾಲ್ ನವೋದಯ ವಿದ್ಯಾಲಯ ಟೋಟಲ್ ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು 654 ಸ್ಕೂಲ್ಗಳು ಇದಾವೆ. ಇಲ್ಲಿ ಈ ಎಕ್ಸಾಮ್ ನ 2 ಫೇಸಸ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು 13 ಡಿಸೆಂಬರ್ 2025 11:30 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ನ. ಇಲ್ಲಿ ಬೇರೆ ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ಸ್ಯಾಟರ್ಡೆ 11 ಏಪ್ರಿಲ್ 2025 11:30 ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಎಕ್ಸಾಮ್ ನ. ಯಾವ ಸ್ಟೇಟ್ ಗಳಂತ ಇಲ್ಲೆಲ್ಲ ಲಿಸ್ಟ್ ಅಲ್ಲಿ ಇದೆ. ಇಲ್ಲಿ ನೋಡ್ರಿ, ಲಾಸ್ಟ್ ಡೇಟ್ ಬಂದ್ಬಿಟ್ಟು 29 ಜುಲೈ 2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ರೆಡಿ ಇಟ್ಕೊಂಡಿರ್ಬೇಕಂತಂದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ತೀರ ಅಂತಂದ್ರೆ ಇವೆಲ್ಲ ಡಾಕ್ಯುಮೆಂಟ್ ನ ಫಸ್ಟೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಜೆಪಿಜಿ ಫಾರ್ಮೆಟ್ ಅಲ್ಲಿ ಇರಬೇಕಾಗುತ್ತೆ. ಯಾವ್ದಾದ್ರು 10 KB to 100 KB ಒಳಗಡೆ ಇರಬೇಕಾಗುತ್ತೆ. ಫೋಟೋಗ್ರಾಫು ಮತ್ತೆ ಪೇರೆಂಟಿನ ಸೈನ್ ಒಂದು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಕ್ಯಾಂಡಿಡೇಟ್ ನ ಸಿಗ್ನೇಚರ್ ನ ಅದನ್ನು 10 KB to 100 KB ಒಳಗಡೆ ಇರಬೇಕಾಗುತ್ತೆ. ಆಧಾರ್ ಕಾರ್ಡ್ ಇಲ್ಲ, ಆಧಾರ್ ಡೀಟೇಲ್ಸ್ ಇಲ್ಲ ಅಂತಂದ್ರೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ನ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಮತ್ತೆ ಆಧಾರ್ ನಂಬರ್ ನ ಅಪಾರ್ ಐಡಿ ಈಗ ಹೊಸದಾಗಿ ಮಾಡಿದ್ದಾರೆ, ಅಪಾರ್ ಐಡಿನು ನೀವು ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಕ್ಲೀನ್ ಆಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಯಾವುದೇ ತರದ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಯಾವ್ದೋ ತಪ್ಪು ಮಾಹಿತಿ ತುಂಬಿದ್ದಲ್ಲಿ ನಿಮ್ಗೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಒಂದ್ಸತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಯಾವುದೇ ತರದ ಮಾಡಿಫೈ ಆಪ್ಷನ್ ಬರೋದಿಲ್ಲ. ಇದರಲ್ಲಿ ನೀವು ಕೆಲವೊಂದು ಡೀಟೇಲ್ಸ್ ಗಳನ್ನ ಅಷ್ಟೇ ನೀವು ಮಾಡಿಫೈ ಮಾಡಬಹುದು. ಇಲ್ಲಿ ನೋಡ್ರಿ, ನಿಮ್ಮ OBC ಕ್ಯಾಟಗರಿ ಇದ್ರೆ ನೀವು ಸೆಂಟ್ರಲ್ OBC ಸರ್ಟಿಫಿಕೇಟ್ ಇರಬೇಕಾಗುತ್ತೆ ನಿಮ್ಮ ಹತ್ರ. ಇಲ್ಲಿ ಅಡ್ಮಿಟ್ ಕಾರ್ಡ್ಸ್ ನ ನಿಮ್ಮ ಮೆಸೇಜ್ ಆನ್ಲೈನ್ ನಲ್ಲಿ ಮೇಲ್ ಅಥವಾ ಮೆಸೇಜ್ ಮೂಲಕ ಇಂಟಿಮೇಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವ ತರ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ, ಏನೆಲ್ಲ ಇದೆ ಇವೆಲ್ಲ ಮಾಹಿತಿ ಇದೆ ಇದು ಪ್ರಾಸ್ಪೆಕ್ಟಸ್ ಅಲ್ಲಿ. ಯಾರು ಎಲಿಜಿಬಲ್ ಅಂತಂದ್ರೆ ಈ ಜವಾಹರಲಾಲ್ ನವೋದಯ ವಿದ್ಯಾಲಯ ಎಕ್ಸಾಮ್ ಬರೆಯೋದಕ್ಕೆ, ಇಲ್ಲಿ ಕ್ಲಾಸ್ 5ನೇ ಕ್ಲಾಸ್ ನಲ್ಲಿ ಓದ್ತಿರೋ ರೆಕಗ್ನೈಸ್ಡ್ ಸ್ಕೂಲ್ ಇಂದ 5ನೇ ಕ್ಲಾಸ್ ಅಲ್ಲಿ ಓದ್ತಿರ್ಬೇಕು. ಈಗ ಈ ವರ್ಷದಲ್ಲಿ ಅವರು 6ನೇ ಕ್ಲಾಸಿಗೆ ಮುಂದಿನ ವರ್ಷ ಅಡ್ಮಿಷನ್ ಆಗೋರು ಈ ಮಾತ್ರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಮತ್ತೆ ಇಲ್ಲಿ ನೋಡ್ರಿ, ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಕ್ಯಾಂಡಿಡೇಟ್ ಸೀಕಿಂಗ್ ಅಡ್ಮಿಷನ್ ಮಸ್ಟ್ ನಾಟ್ ಹ್ಯಾವ್ ಬಿ ಬಾರ್ನ್ ಬಿಫೋರ್. ನೋಡ್ರಿ, ಈ ಡೇಟ್ ಅಲ್ಲಿ ಹುಟ್ಟಿರ್ಬೇಕು. ಈ ಡೇಟ್ ಕಿಂತ ಮುಂಚೆ ಹುಟ್ಟಿರಬಾರ್ದು. ಇಲ್ಲಿ ಡೇಟ್ ಎಲ್ಲ ಕೊಟ್ಟಿದ್ದಾರೆ, ಯಾವ ಡೇಟ್ ಇಂದ ಯಾವ ಡೇಟ್ ಒಳಗಡೆ ಇದ್ರೆ ಅವ್ರು ಅಪ್ಲೈ ಮಾಡಬಹುದು ಅಂತಂದು. ಇಲ್ಲಿ ನೆಕ್ಸ್ಟ್ ಯಾವ ತರದ, ಇಲ್ಲಿ ನಾನು ಹೇಳ್ದಂಗೆ 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಏನಂತ ರೆಕಗ್ನೈಸ್ಡ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅಥವಾ ರೆಕಗ್ನೈಸ್ಡ್ ಏಡೆಡ್ ಸ್ಕೂಲ್ ಅಲ್ಲಿ ಓದಿರ್ಬೇಕಾಗತ್ತೆ ಅಪ್ಲೈ ಮಾಡಬೇಕಾದ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಎರಡೆರಡು ಸತಿ ನೀವು ಜವಾಹರಲಾಲ್ ನವೋದಯ ಎಕ್ಸಾಮ್ ನ ನೀವು ಒಂದ್ಸತಿ ಅಪ್ಲಿಕೇಶನ್ ಹಾಕಿದ್ದಿದ್ರೆ ಮತ್ತೊಂದ್ಸತಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಅಂತವ್ರದ್ದು ಏನಂತಂದ್ರೆ ಕ್ಯಾನ್ಸಲ್ ಮಾಡ್ತಾ ಹೋಗ್ತಾರೆ ಅಪ್ಲಿಕೇಶನ್ ನ. ಇಲ್ಲಿ ಫಸ್ಟ್ ಒಂದೇ ಟೈಮ್ ಅಪ್ಲೈ ಮಾಡಿರ್ಬೇಕು, ಒಂದೇ ಟೈಮ್ ಎಕ್ಸಾಮ್ ಬರೆಯೋದಕ್ಕೆ ಅಲೋ ಇರುತ್ತೆ. ಇಲ್ಲಿ ರಿಸರ್ವೇಶನ್ ಎಲ್ಲ ಹೇಳ್ದಂಗೆ ಕ್ಯಾಟಗರಿ ವೈಸ್ ರಿಸರ್ವೇಶನ್ ಇರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಇವರಿಗೆಲ್ಲ ಜಾಸ್ತಿ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ವಿಸುವಲ್ ಆಕ್ಟಿವಿಟಿ ಕಮ್ಮಿ ಇದ್ದವರಿಗೆ, ಹಿಯರಿಂಗ್ ಇಂಪೈರ್ಮೆಂಟ್ ಇದ್ದವರಿಗೆ, ಲೋಕೋಮೋಟರಿ ಡಿಸೆಬಿಲಿಟಿ, ಪರ್ಸನ್ ವಿತ್ ಡಿಸೆಬಿಲಿಟಿ, ಇವರಿಗೆಲ್ಲ ಸ್ವಲ್ಪ ಡಿಸೆಬಿಲಿಟಿ ಇದ್ದವರಿಗೆ ಸ್ವಲ್ಪ ಜಾಸ್ತಿ ರಿಸರ್ವೇಶನ್ ಇರ್ತಾ ಹೋಗುತ್ತೆ.
ನೆಕ್ಸ್ಟ್ ಲ್ಯಾಂಗ್ವೇಜ್ ಆಫ್ ದ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಯಾವೆಲ್ಲ ಲ್ಯಾಂಗ್ವೇಜ್ಗಳಲ್ಲಿ ನಮ್ಮ ಕರ್ನಾಟಕದವರು ಬಂದ್ರೆ ಯಾವೆಲ್ಲ ಲ್ಯಾಂಗ್ವೇಜ್ ಅಲ್ಲಿ ಹಿಂದಿ, ಇಂಗ್ಲಿಷ್, ಕನ್ನಡ, ತೆಲುಗು, ಮರಾಠಿ, ಉರ್ದು, ಮಲಯಾಳಂ, ತಮಿಳಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿರ್ತೀರಾ ಅದೇ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದೇ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. ಯಾವ ತರ ಎಕ್ಸಾಮ್ ಪ್ರೊಸೆಸ್ ಇರುತ್ತೆ, ಯಾವ ತರ ಕ್ವಶನ್ಸ್ ಇರ್ತಾ ಹೋಗುತ್ತೆ ಅಂತ. ಮೆಂಟಲ್ ಎಬಿಲಿಟಿ ಬಂದ್ಬಿಟ್ಟು 40 ಮಾರ್ಕ್ಸ್ ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, ಟೋಟಲ್ 60 ನಿಮಿಷ ಇರುತ್ತೆ. ಅರ್ಥಮೆಟಿಕ್ ಟೆಸ್ಟ್ ಬಂದ್ಬಿಟ್ಟು 20 ಕ್ವಶನ್ಸ್ ಇರ್ತಾ ಹೋಗ್ತದೆ, ಅದರಲ್ಲಿ 25 ಮಾರ್ಕ್ಸ್ ಇರುತ್ತೆ, ಟೋಟಲ್ 30 ನಿಮಿಷಕ್ಕೆ ಇರುತ್ತೆ. ಲ್ಯಾಂಗ್ವೇಜ್ ಟೆಸ್ಟ್ ಬಂದ್ಬಿಟ್ಟು 20 ಮಾರ್ಕ್ಸ್ ಇರುತ್ತೆ, 25 ನಿಮಿಷಕ್ಕೆ. ಟೋಟಲ್ ಬಂದ್ಬಿಟ್ಟು 80 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರ್ತವೆ, 2 ಗಂಟೆಗಳ ಕಾಲ ಎಕ್ಸಾಮ್ ನಡೀತಾ ಹೋಗುತ್ತೆ. ಇದು ಯಾವ ತರ ಇರುತ್ತೆ ಅಂತಂದ್ರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಕ್ವಶನ್ಸ್ ಯಾವ ತರ ಇರುತ್ತೆ ಅಂತಂದು. ಇದು OMR ಶೀಟ್ ಬೇಸ್ಡ್ ಕ್ವಶನ್ ಕೊಡ್ತಾ ಹೋಗ್ತಾರೆ, ನೀವು ಅಲ್ಲಿ ಟಿಕ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಯಾವ ತರದ ಕ್ವಶನ್ಸ್ ಬರ್ತವೆ, ಏನು ಪ್ಯಾಟರ್ನ್ ಯಾವ ತರ ಬರುತ್ತೆ ಅಂತಂದು ಎಲ್ಲ ಇದೆ. ಇನ್ನಷ್ಟು ನಿಮ್ಗೆ ಮಾಹಿತಿ ಬೇಕಾದಲ್ಲಿ ನೀವು ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ವಿಸಿಟ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.